ನಮಸ್ಕಾರ. ಇಂದಿನ ವಿಶೇಷ ವರದಿಗೆ ಸ್ವಾಗತ. ವಿಷಯ: ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ಸಂಕೀರ್ಣ ಸಂಬಂಧಗಳು ಮತ್ತು ಅದರಿಂದಾಗುವ ಅಪರಾಧಗಳನ್ನು ತಡೆಯುವ ಬಗೆಗಿನ ಜಾಗೃತಿ. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕೌಟುಂಬಿಕ ಮೌಲ್ಯಗಳು ಕುಸಿಯುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಮನುಷ್ಯನ ಜೀವನದಲ್ಲಿ ಶಿಸ್ತು ಮತ್ತು ನಂಬಿಕೆ ಅತಿ ಮುಖ್ಯವಾದ ಅಡಿಪಾಯವಾಗಿದೆ. ಯಾವಾಗ ವ್ಯಕ್ತಿಯು ತನ್ನ ಕೌಟುಂಬಿಕ ಪರಿಧಿಯನ್ನು ಮೀರಿ ಅನಗತ್ಯ ಹಾಗೂ ಅನೌಪಚಾರಿಕ ಸಂಬಂಧಗಳ ಕಡೆಗೆ ವಾಲುತ್ತಾನೋ ಅಲ್ಲಿಂದಲೇ ನಿಜವಾದ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಇಂತಹ ಸಂಬಂಧಗಳು ಕೇವಲ ಇಬ್ಬರು ವ್ಯಕ್ತಿಗಳ ವಿಷಯವಾಗಿ ಉಳಿಯುವುದಿಲ್ಲ, ಬದಲಾಗಿ ಇದು ಇಡೀ ಕುಟುಂಬ, ಮಕ್ಕಳು ಮತ್ತು ಸಮಾಜದ ನೆಮ್ಮದಿಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಮಾನಸಿಕ ಒತ್ತಡ, ದ್ವೇಷ, ಅಸೂಯೆ ಮತ್ತು ಪ್ರತೀಕಾರದ ಮನೋಭಾವನೆಗಳು ಬೆಳೆದು ಮನುಷ್ಯನ ವಿವೇಚನೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತವೆ ಎಂಬುದು ಗಮನಿಸಬೇಕಾದ ಅಂಶ. ಅಂತಿಮವಾಗಿ ಇದು ಗಂಭೀರ ಸ್ವರೂಪದ ಅಪರಾಧಗಳಿಗೆ ಅಥವಾ ಇತರೆ ಕಾನೂನುಬಾಹಿರ ಕೃತ್ಯಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂಬುದು ಇಂದಿನ ಕಟು ಸತ್ಯವಾಗಿದೆ. ಅಪರಾಧ ಮತ್ತು ಎಚ್ಚರಿಕೆ. ನಾವು ಪ್ರತಿನಿತ್ಯ ಸುದ್ದಿಗಳಲ್ಲಿ ನೋಡುವಂತೆ ಎಷ್ಟೋ ಕೊಲೆಗಳು, ಹಲ್ಲೆಗಳು ಅಥವಾ ಅನಾಹುತಗಳ ಮೂಲವನ್ನು ಹುಡುಕಿದಾಗ ಅಲ್ಲಿ ಇಂತಹ ಅನಪೇಕ್ಷಿತ ಸಂಬಂಧಗಳೇ ಕಾರಣವಾಗಿರುತ್ತವೆ. ಕ್ಷಣಿಕ ಸುಖಕ್ಕಾಗಿ ಅಥವಾ ಆಲೋಚನೆಯಿಲ್ಲದೆ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ಮುಂದೊಂದು ದಿನ ಜೈಲು ಸೇರುವಂತೆ ಮಾಡಬಹುದು ಎಂಬುದನ್ನು ಮರೆಯಬಾರದು. ಸಾರ್ವಜನಿಕರು ಇಲ್ಲಿ ಎಚ್ಚೆತ್ತುಕೊಳ್ಳಬೇಕಿದೆ. ಗೌಪ್ಯವಾಗಿ ಇಟ್ಟಿರುವ ಯಾವುದೇ ತಪ್ಪು ಸಂಬಂಧವು ಶಾಶ್ವತವಾಗಿ ಮುಚ್ಚಿ ಹೋಗುವುದಿಲ್ಲ ಎಂಬ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು. ಅದು ಒಂದು ದಿನ ಬಹಿರಂಗವಾದಾಗ ಸಮಾಜದಲ್ಲಿ ನಿಮ್ಮ ಗೌರವ ನಾಶವಾಗುವುದರ ಜೊತೆಗೆ ನೀವು ಕಾನೂನಿನ ಕಠಿಣ ಸಂಕೋಲೆಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ. ಬ್ಲ್ಯಾಕ್ಮೇಲ್ ಮಾಡುವುದು, ಬೆದರಿಕೆ ಹಾಕುವುದು ಅಥವಾ ಮಾನಸಿಕ ಹಿಂಸೆ ನೀಡುವುದು ಕಾನೂನಿನ ಅಡಿಯಲ್ಲಿ ಗಂಭೀರ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಇಂತಹ ವಿಷವರ್ತುಲದಲ್ಲಿ ಸಿಲುಕುವ ಮುನ್ನ ಅಥವಾ ಯಾವುದೇ ತಪ್ಪು ಹೆಜ್ಜೆ ಇಡುವ ಮುನ್ನ ಪ್ರತಿಯೊಬ್ಬರೂ 100 ಬಾರಿ ಯೋಚಿಸುವುದು ಅತ್ಯಗತ್ಯ. ಪೊಲೀಸ್ ಇಲಾಖೆಯ ಕರ್ತವ್ಯ: ಇಂತಹ ಸಮಸ್ಯೆಗಳನ್ನು ತಡೆಯಲು ಮತ್ತು ಸಂತ್ರಸ್ತರಿಗೆ ತ್ವರಿತ ನ್ಯಾಯ ಒದಗಿಸಲು ನಮ್ಮ ಪೊಲೀಸ್ ಇಲಾಖೆ ಸದಾ ಸನ್ನದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪೊಲೀಸ್ ಇಲಾಖೆಯ ಕೆಲಸ ಕೇವಲ ಆರೋಪಿಗಳನ್ನು ಬಂಧಿಸುವುದು ಮಾತ್ರವಲ್ಲ, ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಮತ್ತು ಕುಟುಂಬಗಳನ್ನು ಉಳಿಸುವುದು ಕೂಡ ಹೌದು. ಯಾವುದೇ ವ್ಯಕ್ತಿ ಇಂತಹ ಸಂಕೀರ್ಣ ಸಂಬಂಧಗಳಿಂದ ತೊಂದರೆಗೊಳಗಾಗಿದ್ದರೆ ಅಥವಾ ಯಾರಾದರೂ ಬೆದರಿಕೆ ಹಾಕುತ್ತಿದ್ದರೆ ದಯವಿಟ್ಟು ಭಯಪಡುವ ಅಗತ್ಯವಿಲ್ಲ. ನೀವು ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಬಹುದು. ನಿಮ್ಮ ಸಮಸ್ಯೆಯನ್ನು ಆಲಿಸಲು ಅಧಿಕಾರಿಗಳು ಸದಾ ಸಿದ್ಧರಿರುತ್ತಾರೆ. ಮಹಿಳೆಯರಿಗಾಗಿಯೇ ವಿಶೇಷವಾದ ವನಿತಾ ಸಹಾಯವಾಣಿಗಳು ಮತ್ತು ಸಂತೋಷ ಕೇಂದ್ರಗಳು ಪ್ರತಿ ಜಿಲ್ಲೆಯಲ್ಲೂ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಗಮನಿಸಿ. ಅಲ್ಲಿ ನಿಮಗೆ ಅಗತ್ಯ ಕಾನೂನು ಸಲಹೆ ಮತ್ತು ಮಾನಸಿಕ ಧೈರ್ಯವನ್ನು ತುಂಬುವ ಕೆಲಸ ಮಾಡಲಾಗುತ್ತದೆ. ಸರ್ಕಾರದ ಕ್ರಮಗಳು ಮತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವ ಬದಲು ಇಲಾಖೆಯ ನೆರವು ಪಡೆಯುವುದು ಬುದ್ಧಿವಂತರ ಲಕ್ಷಣ. ಸರ್ಕಾರವು ಕೂಡ ಕೌಟುಂಬಿಕ ಸಾಮರಸ್ಯ ಕಾಪಾಡಲು ಕಠಿಣ ಕ್ರಮ ಕೈಗೊಂಡಿದೆ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಮಹಿಳಾ ರಕ್ಷಣಾ ಕಾಯ್ದೆಗಳ ಅಡಿಯಲ್ಲಿ ಸಂತ್ರಸ್ತರಿಗೆ ತ್ವರಿತ ನ್ಯಾಯ ಒದಗಿಸಲು ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಕುಟುಂಬ ನ್ಯಾಯಾಲಯಗಳು ಅಥವಾ ಫ್ಯಾಮಿಲಿ ಕೋರ್ಟ್ ಮೂಲಕ ಸರ್ಕಾರವು ವಿವಿಧ ಜಾಗೃತಿ ಶಿಬಿರಗಳ ಮೂಲಕ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರಗಳ ಮೂಲಕ ಜನರಿಗೆ ನಿರಂತರ ಮಾರ್ಗದರ್ಶನ ನೀಡುತ್ತಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ವಿನಂತಿಸುತ್ತೇವೆ. ಸಾರ್ವಜನಿಕರ ಜವಾಬ್ದಾರಿ ಮತ್ತು ಮುಕ್ತಾಯ. ಅಂತಿಮವಾಗಿ ಸಾರ್ವಜನಿಕರ ಜವಾಬ್ದಾರಿ ಹಿರಿದು. ನಮ್ಮ ಅಕ್ಕಪಕ್ಕದಲ್ಲಿ ಇಂತಹ ತಪ್ಪುಗಳು ನಡೆಯುತ್ತಿರುವುದು ಗಮನಕ್ಕೆ ಬಂದರೆ ನಾವು ಸುಮ್ಮನಿರಬಾರದು. ಸಂಬಂಧಪಟ್ಟವರನ್ನು ಎಚ್ಚರಿಸುವ ಅಥವಾ ಅವರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಬುದ್ಧಿಮಾತು ಹೇಳುವ ಕೆಲಸವನ್ನು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಮಾಡಬೇಕು. ಹಾಗೆಯೇ ಸಮಸ್ಯೆ ಮಿತಿ ಮೀರಿದರೆ ಅಥವಾ ಅಪಾಯಕಾರಿ ಎನಿಸಿದರೆ ತಕ್ಷಣವೇ ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಿ ಮಾಹಿತಿ ನೀಡಬೇಕು. ನೆನಪಿಡಿ, ಒಂದು ಸುಂದರ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣವಾಗುವುದು ನಮ್ಮೆಲ್ಲರ ವೈಯಕ್ತಿಕ ನಡವಳಿಕೆ ಮತ್ತು ಶಿಸ್ತಿನಿಂದ ಮಾತ್ರ ಸಾಧ್ಯ. ಕ್ಷಣಿಕ ಮೋಹಕ್ಕೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಕಾನೂನಿಗೆ ಗೌರವ ಕೊಡಿ, ಕುಟುಂಬಕ್ಕೆ ಬೆಲೆ ಕೊಡಿ, ಸುರಕ್ಷಿತ ಜೀವನ ನಮ್ಮದಾಗಲಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಕಾನೂನು ಪಾಲಿಸಿ, ಸುರಕ್ಷಿತವಾಗಿರಿ. ನಮಸ್ಕಾರ.